ಗಾಯ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹಸುಗೆ ಹಾಲು ಕರೀರಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬಿಟ್ಟಿದೆ. ನಂಗೆ ಬರಲ್ಲ ಬಿಡಿ. ಜೈಸಿನಾ ಜೈಸಿ ಒಂದ್ಸಲ ಕರ್ದಿಲ್ಲ. ಗೈಸ್ ಇವನೇ ನಮ್ಮ ಅಕ್ಕನ ಮಗ, ಇವರು ನಮ್ಮ ಅಕ್ಕನ ಮಾವ, ಇವರು ನಮ್ಮ ಹಳ್ಳಿಗೆ ಬಂದಿದ್ದೀವಿ ನಿನ್ನೆ ನಮ್ಮ ಅಕ್ಕನ ಮನೆಗೆ. ಕರಿತೀನಿ ಬಾ, ಅಮ್ಮ ಕರೀತದೆ, ನಿಂಗೆ ಬರಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಶುಂಗೆ. ಓ ನಮ್ಮಮ್ಮ ನೋಡಿ, ಅಮ್ಮ ನಿಂಗೆ ಕರೆದು ರೂಢಿ ಆಯ್ತಾ? ಎಲೆ ಬಿಡ ನೋಯ್ತದೆ ಕಣಮ್ಮ ಪಾಪ. ಸುಮ್ಮನೆ ವಿಡಿಯೋ ಮಾಡ್ತಾ ಇದೀನಿ. ಅಯ್ಯೋ ಬಿಡ ನೋಡ್ದೆ ಆಮೇಲೆ ನೋಡುವೆ ಮಾಡಾದ್ಮೇಲೆ. ನಮ್ಮ ಅಕ್ಕನ ಮಗ ಅಂತೂ ತೀಟ ಸುಬ್ಬ. ಯಾರು? ನೀನೆ ಪಾಪ. ಅದು ಬಡ್ಕೋತೈತೆ ಹಾಲು ಕುಡ್ಕೋತಾ ಇರೋದಕ್ಕೆ, ಸರಿ ಕರ್ಕೋತಾ ಇರೋದಕ್ಕೆ. ಇದ್ರ ಪಾಪು ಒಳಗಡೆ ಇದೆ. ಅದಕ್ಕೇನೋ ಒಂದು ತಿನ್ನೋಕೆ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ಟು ಕರೀತಾ ಇದ್ದಾರೆ ಹಾಲನ್ನ. ಅದೇ ನಮ್ಮ ಸೂಜಿ ಹೆಂಗ್ ಬರ್ತದೆ? ಆಯ್ತು, ಎಲ್ಲ ನೀನೆ ಕರಿಬೇರು ಬರ್ಲಿ. ಅಮ್ಮ ನೀನು ಹಿಂಗೆ ಹಳ್ಳಿ ಮನೆ ಮಾಡ್ಕೊಂಡು ಹಸು ತಗೊಳಮ್ಮ. ಏನು ಗೊತ್ತಾ, ನೆನ್ನೆ ಹಸುಗೆ ಎಲ್ಲಿ ಊಟ ಕರ್ಕೊಂಡು ಹೋಗ್ತೀರಾ ಅಂತಂದ್ರೆ ಅದಕ್ಕೆ ಅವಾಗಿಂದ ಇಟ್ಕೊಂಡ್ರೆ 5 ಸ್ಟಾರ್ ಹೋಟ್ಲು ಅಂತ. ನೀವು ಬೆಂಗಳೂರು ಸೆಟ್ ಆಗಲ್ವಾ? ನಿಮ್ದೆ ನಿಮ್ಗೆ ಸರಿ. ಡೈಲಿ 500 ರೂಪಾಯಿ ಕೆಲಸ ಮಾಡ್ತೀರಾ? ಹಾಲು ಕಡಿತೈತೆ. ಆಶಾ ಫಸ್ಟ್ ಕರೆದ್ಲು. ಈ ಕರಿ ಕರೆದ್ರೆ 1,000 ರೂಪಾಯಿ ಕೊಡ್ತಾರಂತೆ ನಮ್ಮ ಮಾವ. ಏನಕ್ಕೆ ಹಚ್ಚತ್ತೆ ಬಿಡು, ಸಾರಿ ತಿವಿಯುತ್ತೆ. ಅಮ್ಮ ನಮ್ಮ ಅಕ್ಕನ ಮನೆ ಹೋಗ. ನಾನು ಅರ್ಧ ಅಮ್ಮ ಅರ್ಧ ಮಾವಾಗ ಒಂದು ಸ್ವಲ್ಪ ಮಾತ್ರ ಗಟ್ಟಿ ಇದು ಮಾಡಕ್ ಗಟ್ಟಿ ಇಲ್ಲ ಇದು. ಅಯ್ಯೋ ಬಿಡ ನೀನು. ಹಿಂದಕ್ಕೆ ಲಾಕ್ ಬಾ. ನಮ್ಮ ಅಕ್ಕ ನೋಡಿ ಹಸು ಮುದ್ದು ಮಾಡ್ತೈತೆ. ಸಿಂಧು ಅಂತ ಇದ್ರ ಹೆಸರು. ಅದು ಏನು ಗೊತ್ತಮ್ಮ, ಇದು ಮತ್ತೆ ಇನ್ನೊಂದು ಇದ್ರ ಪಾಪು ಐತಲ್ಲ, ಅದ್ರ ಪಾಪು ಅವೆಲ್ಲ ಫುಲ್ ಬಿಸ್ಕೆಟ್ ತಿಂತವೆ. ಅಭ್ಯಾಸ ಮಾಡ್ಸೋರೆ ಮನ್ಸೋತರ. ಏನ ಲೋಟ ತಂದು ಕರಿ ಹೋಗು. ನೋಡೋರು ಚೆನ್ನಾಗಿ ಕರೀತಾರಮ್ಮ, ಜಾಸ್ತಿ ಬರ್ತೈತೆ. ನಮ್ ಜಶೋಣ ಆಂಟಿ ಕರೆಯೋದು ಹಿಂಗೆ 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 ಹಿಂಗೆ. ನಮ್ಮ ಅಕ್ಕನ ಮನೇಲಿ ಇಲ್ಲಿಲ್ಲೇ ಎಂತೆಂಥ ಗಿಡಗಳು ಹಾಕೊಂಡವ್ರೆ ಅಂತಂದರೆ, ಇಲ್ಲಿ ನೋಡಿ ಏಲಕ್ಕಿ ಗಿಡನೂ ಹಾಕ್ಕೊಂಡವ್ರೆ. ಯಾವುದೇ ಏಲಕ್ಕಿ ಇದಲ್ವಾ? ಇದು ಇನ್ನೂ ಏಲಕ್ಕಿ ಹಣ್ಣು ನೋಡಿ ಇದೆ ಅಂತೆ. ಏಲಕ್ಕಿ ಹಿಂಗೆ ಬರುತ್ತಂತೆ. ಇದಕ್ಕೆ ಇಷ್ಟು ದೊಡ್ಡ ಗಿಡ. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬದನೆಕಾಯಿ ನೋಡಿ. ಇದು ನಮ್ಮತ್ತೆ ನಮ್ಮ ಅಕ್ಕರ. ಇಲ್ಲಿ ಇಲ್ಲಿ ಬಂದವು ನೋಡಿ ಇವು. ಇವುದ್ರಲ್ಲಿ ಇನ್ನ ಮುಂದಿನ ಹಿಂಗ್ ಬಿಡೋದು.
ಇವು ಬತ್ತಾವೆ, ಇಲ್ಲಿ ಬತ್ತಾ ಇದು ನೋಡು, ಇಲ್ಲಿ 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 ಇದು 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 ಓಕೆ, ಇದು ಎಲೆದಾ? ಇವಾಗ ಹೂವ ತರ ಬರ್ತೈತೆ. ಇದೆಲ್ಲ ಮುಗೀತು. ಇವಿನ ಮುಂದಿನ ಬರಕಲ್ಲ. ಅವಕ್ಕೆ ಇನ್ನು ಹಣ್ಣಾಗಿಲ್ಲ ಅಂದ್ಬಿಟ್ಟಿನಿ. ಇವು ಎಳೆವು ಚೆನ್ನಾಗಿ ಹಣ್ಣು ಬತ್ತಾವ, ಹಣ್ಣಾತವೆ ಕಲರ್ ಆಗಿ. ಈ ಕಲರ್ ಹಣ್ಣಾತವೆ, ಹಾಕೋಯ್ತೀವಿ ಬಿಡಕ್ಲ. ಇವನು ತಿಂತವೆ, ಅಳಿಲು ಅಂತ ಇರ್ತವೆ, ಅವು ತಿಂತವೆ. ತಿನ್ಕತವ ಒಳಗಡೆ ಬೀಜ ತಿಂತವೆ, ಆ ಸಿಪ್ಪೆ ಬಿಡ್ತವೆ. ನಮ್ಮನ್ನು ಕಳ್ಸೋಕ್ಕೆ ಇಷ್ಟ ಆಗ್ತಿಲ್ಲ ನಮ್ಮ ಅತ್ತೆಗೆ. ಇದು ಕರ್ಬೇವು ಮರ. ನೆಕ್ಸ್ಟು ಇದು ನೋಡಿ, ಬದನೆಕಾಯಿ ಹೆಂಗೈತೆ, ಫುಲ್ಲು ಯೆಲ್ಲೋ ಕಲರು. ಏನೇನೋ ಬೆಳ್ಕೊಂಡವ್ರೆ ಯಪ್ಪ. ಈ ಗಿಡ ಅಂತೂ ಫುಲ್ಲು ತುಪ್ಪದವರೆಕಾಯಿ ಅಂತ ಹೇಳ್ತಾರಲ್ಲ, ಅದು ಎಷ್ಟು ಹಬ್ಬಿದೆ ಅಂದರೆ ಫುಲ್ಲು ನೋಡಿ. ಇದು ಒಂಥರ ತೋಟದ ಮನೆ ಥರನೇ ಆಗ್ಬಿಟ್ಟೈತೆ, ಅಷ್ಟು ಹಬ್ಬ ಐತೆ. ಇದು ಅಡಿಕೆ ಮರ, ಹೂವು ಬಿಟ್ಟೈತೆ. ಮತ್ತೆ ನಮ್ಮ ಇಲ್ಲಿ ಏನು ಕೊಂಡಂಗಿಲ್ಲ, ಬೇರೆ ಕಡೆ ಎಲ್ಲ ಇಲ್ಲೇ. ಮೆಣಸಿಕಾಯಿ ಗಿಡನೂ ಇಲ್ಲ, ಮೆಣಸಿಕಾಯಿ ಎಲ್ಲ ಫುಲ್ ಬಿದ್ದೈತೆ. ಇನ್ನೂ ಆ ಕಡೆ ತುಂಬ ಇದ್ದಾವೆ. ಬೀನ್ಸ್ ನೋಡಿ ಎಲ್ಲ ಒಣಗೋಗ್ಬಿಟ್ಟೈತೆ, ಯಾರು ಕಿತ್ಕೊಂಡೇ ಇಲ್ಲ. ಚುರುಕು ಮೆಣಸಿಕಾಯಿ ಇಲ್ಲೂ ಐತೆ ನೋಡಿ, ಕಾಣಿಸ್ತಿದ್ಯಾ? ಇವೆಲ್ಲ ಬೀನ್ಸ್ ಗಿಡನೇ. ಯೋಚೆ ಪಾಪ ಚಿಕ್ಕ ಹಸು. ಯಾಕೆ ಅದನ್ನ ಕರ್ಕೊಂಡು ಹೋಗ್ತಿರೋದು ಜೈಸಿ? ಅದನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಎಷ್ಟು ಚೆನ್ನಾಗೈತೆ ನೋಡಿ ಇದು. ಇದು ಜಿಂಕೆ ಆಗ್ಬಿಟ್ಟೈತೆ, ಜಿಂಕೆ ತರ ಆಡ್ತೈತೆ ಅವಳೆ. ಅವನಿಂದಾನೇ ಅದು ಅರ್ಧ ಭಯ ಪಡ್ಕೋತಿರೋದು. ಎಲ್ಲೈತು ಪವನ್ ಬಾವ? ಬಾವ ಎಲ್ಲೈತು? ವಾ 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 ವಾ, ಇದಕ್ಕೆ ಜಿಂಕೆ ಆಗ್ಬಿಟ್ಟೈತೆ. ಏನ ಇವ್ರೆಲ್ಲಾದ್ರು ಇದ್ದು ಅದು ಹೋಯ್ತಿನ. ಇದೇನೋ ಸಿಹಿ ಗೆಣಸು ಅಂತ ಹೇಳ್ತಾರಂತಲ್ಲ, ಅದು ಇದೇನ್ ಗಿಡನೋ ಏನೋ ನಂಗಂತೂ ಗೊತ್ತಿಲ್ಲ. ಇನ್ನ ಗೊತ್ತಿದ್ರಲ್ಲ, ನಿಮ್ಗೇನು ತೋರಿಸ್ಲೇ ಇಲ್ಲ. ಮೂಲಂಗಿ ಎಷ್ಟು ಗಂಟೆಗೆ? ಏನ್ ಗೊತ್ತಾ, ಇದೆಲ್ಲ ನಮ್ಮ ಬಾವನ್ ಟಿ ಶರ್ಟ್ಸ್. ಇವಾಗ ಏನಂದ್ರೆ ಹಸುಗೆ ಊಟ ಮಾಡ್ಸೋ ಕರ್ಕೊಂಡು ಹೋಗ್ತವ್ರೆ, ಹಂಗೆ ಕಟ್ಟಾಕ್ಬಿಟ್ಟು ಬಂದ್ಬಿಡ್ತೀವಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಆಡ್ಬರಿನೂ ಬರ್ತೈತಾ? ಚೆನ್ನಾಗೈತೆ, ಹಳೆ ಸ್ವಸ್ತಾಗಿದೆ. ಏನು ನಿಮ್ದಾ? ಹೌದಾ? ಅದು ಇದು ಕರಿ ಕಲರ್ ಕರಿ. ನಡಿ ನಡಿ, ಅಲ್ಲಿ ನಡೀತಿಲ್ಲ. ಬರುತ್ತೆ ಬಾ. ಏ ಮುಳ್ಳು ತಿಂತೈತೆ, ಮುಳ್ಳದು ಮುಳ್ಗಿಡ. ಇವ್ ನೋಡಿ ಗೈಸ್, ಅರ್ಶನ್ ಇಟ್ಕೊಂಡು ಹೋಗ್ತಾವೆ. ಏ ಓಡು ಓಡು ನೀನು. ಚೆನ್ನಾಗಿದೆ ವೆದರ್ ಅಲ್ಲ, ಗಾಳಿ ಚೆನ್ನಾಗಿ ಬೀಸ್ತಿದೆ. ಸೂಪರ್ ವೆದರ್. ಗೈಸ್, ನಮ್ಮ ಮಾವನ ಜೊತೆ ಹಸು ಜೊತೆ ಸೀರಿಯಸ್ ಆಗು ನಡಿಯೋಕ್ಕಾಗಲ್ಲ. ಅವ್ರು ನಡೀತಾ ಇದ್ರೆ ನಾವು ಓಡ್ತಾ ಇದ್ದೀವಿ. ಯಾರೇ ಹೊಂಟೆ ಹೋದ್ರು ಅವರು ಕಾಣಿಸ್ತಾನೆ ಇಲ್ಲ. ಸುಮ್ಮನೆ ಓಡ್ಕೊಂಡು ಹೋಗ್ತೀವಿ.
ಎಲ್ಲೋದ್ರೆ ಇಲ್ಲೋವ್ರೆ ಯಪ್ಪ. ಓ ಇದೇನು ಹಂಗೆ ಇಳಿಬೇಕಾ ಈಗ? ಎಂತ ತಕ ಬಂದಿದ್ದೀ? ಅಯ್ಯೋ ಎಷ್ಟು ಡೌನ್ ಬಿದ್ಗಿದ್ಬಿಟ್ಟ ಅನ್ನೋದೇ ಭಯ ಐತೆ. ತುಂಬ ವರ್ಷಗಳೇ ಆಗೋಯ್ತು ಈ ಥರ ಬಂದು. 4th 5th ಅಷ್ಟೇ ಹೋದರೆ ನಮ್ಮ ತಾತನ ಮನೇಲಿ ಒಂದು ಸ್ವಲ್ಪ ದಿನ ಹೋಗ್ತೀವಿ. ಬಟ್ ಈ ರೋಡಿಗೆಲ್ಲ ಈ ಥರ ರೋಡ್ಗೆಲ್ಲ ಹೋಗಲ್ಲ, ಮನೆಯಲ್ಲೇ ಇದ್ಬಿಟ್ಟು ಆಚೆ ಹೋಗ್ಬಿಡ್ತೀವಿ. ನೋಡಿ ಹೋಗ್ತಿದ್ದಾರೆ ನಮ್ಮ ಮಾವ ಆಲೆ ಅಲ್ಲವ್ರೆ. ಬೀಳ್ತಾ ಇಲ್ಲ ಅಂತ ಹೇಳು, ನಾನು ಸರಿ ವೀಡಿಯೋನೇ ಮಾಡಲಿಲ್ಲ. ಅಮ್ಮ ಎಲ್ಲೆಲ್ಲಿ ರೋಡ್ ಕಂಡಿಡ್ಕೊಂಡವ್ರು ನೋಡಿವ್ರು. ಅಲ್ಲೇ ಹಸು ಹೋಯ್ತೈತೆ ನೋಡು, ಹಸುನಿಂದ ಹೋಗು. ಹಸುನೇ ದಾರಿ ತೋರಿಸ್ತೈತೆ ನನಗೆ. ಕರು ವಾ ಹೆಂಗ್ ನಗೋದೇವ್ರು. ಅಯ್ಯೋ ಜಾಗಿರ್ ಬಿದ್ರೆ ಅಯ್ಯೋ ಅಲ್ಲಿ ಒಂದೊಂದು ಕರು ಕಾಣಿಸ್ತೈತಿ. ನಾವು ಯಾಕಾದ್ರೂ ಬಂದು ಅನಿಸ್ತೈತಿ. ಹಸುಗೆ ನೀರು ಕುಡ್ಸಕ್ಕೆ ಅನ್ಸುತ್ತೆ ಅದು. ನಾವು ಸ್ವಿಮ್ ಮಾಡೋಣ. ಸ್ವಿಮ್ಮಿಂಗ್ ಅಯ್ಯೋ ಅಂದರೆ ನಾವೇನು ತುಂಬ ಅಫಿಷಿಯಲ್ ಅಂತಲ್ಲ, ಎಲ್ಲ ಬಾಡಿಗೆ ಮನೇಲಿ ಇರೋದು. ಅಂದರೆ ಹಳ್ಳಿ ಜೀವನ ಒಂಥರ ಚಂದ. ಹುಲ್ ಕಟ್ಟಾಯ್ತು. ಇಡ್ಸ್ಕೊಳ್ಳಿ ಇದನ್ನ ಐತಿದ್ನಿ. ಅದೇ ಹೇಳಿದ್ದು. ಹುಲ್ ಕಟ್ಟಾಯ್ತು ಹೋಗ್ತಾ ಇದ್ವಿ ಮನೆಗೆ.